Good morning, children. Welcome to Suchitra Excellent Classes. Today we have learned 7th Standard Second Language English Part 2 Unit 8 Wealth and Values. After the lesson, all question answers we have discussed. We have know the answers in this video. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ದಿನ ನಾವು 7ನೆಯ ತರಗತಿಯ ದ್ವಿತೀಯ ಭಾಷೆಯಾಗಿರುವಂತಹ ಇಂಗ್ಲಿಷ್ ವಿಷಯದಲ್ಲಿ ಬರುವಂತಹ ಭಾಗ 2ರಲ್ಲಿನ ಪಾಠ 8 ಯೂನಿಟ್ 8 ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್. ಈ ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ನೋಡೋಣ. ಯಾರೂ ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಹಾಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ. ಸರಿನಾ? ಈ ವಿಡಿಯೋ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಹಾಗೆಯೇ ಈ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನೀವು ಮಾಡುವಂತಹ ಒಂದು ಲೈಕ್ ಕಮೆಂಟ್ ನಮಗೆ ಮುಂದಿನ ವಿಡಿಯೋಗಳನ್ನು ಮಾಡಲು ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಸರಿನಾ ವಿದ್ಯಾರ್ಥಿಗಳೇ? ಹಾಗಾದರೆ ಇವತ್ತಿನ ದಿನ ನಾವು ಇಂಗ್ಲಿಷ್ ವಿಷಯದಲ್ಲಿ ಬರುವಂತಹ ಪಾಠ 8 ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್ ಆಲ್ ಕ್ವಶನ್ ಆನ್ಸರ್ಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಯೂನಿಟ್ 8 ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್. First one, V1. Fill in the blanks with the words given in brackets. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂತಹ ಶಬ್ದಗಳನ್ನು ಸರಿಯಾದ ಒಂದು ಸ್ಥಳದಲ್ಲಿ, ಬಿಟ್ಟ ಸ್ಥಳಗಳನ್ನು ತುಂಬಿ ಬರಿಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ, ರಾಹುಲ್ eventually turned into a poor man. Second one, he realized that even the servants enjoyed better facilities. He wondered about desperately to find a job. Father embraced his joyfully and took him home. Rahul felt sorry for his foolish behavior. Sixth one, in forgiveness there is happiness and joy. V2. Write opposites for the words underlined. ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಶಬ್ದದ ವಿರುದ್ಧ ಪದವನ್ನು ಬರೀರಿ ಅಂತ ಹೇಳ್ತಾರೆ. ಒಂದನ್ನು ಇಲ್ಲಿ ಕೊಡಲಾಗಿದೆ ನೋಡಿ. ಒನ್ ಈಸ್ ಡನ್ ಫಾರ್ ಯು. ರಾಹುಲ್ ವಾಸ್ ಹ್ಯಾಪಿ ಬಟ್ ಹಿಸ್ ಫಾದರ್ ವಾಸ್ ಅನ್ಹ್ಯಾಪಿ ಆರ್ ಸ್ಯಾಡ್. ಹಿಸ್ ಫಾದರ್ ವಾಸ್ ರಿಚ್ ಬಟ್ ರಾಹುಲ್ ಬಿಕೇಮ್ ಎ ಪುವರ್ ಮ್ಯಾನ್. ರಾಹುಲ್ ವಾಸ್ ಲಾಸ್ಟ್ ಬಟ್ ಈಸ್ ನೌ ಫೌಂಡ್. Father gives the property which Rahul takes. All his friends became his enemies. V3. Many words have letters that can form different words. ನೋಡಿ, ಇಲ್ಲಿ ಕಂಡಕ್ಟರ್ ಅನ್ನುವಂಥ ಒಂದು ಶಬ್ದವನ್ನು ಕೊಡಲಾಗಿದೆ. ಅದರಲ್ಲಿ ಅಕ್ಷರಗಳನ್ನು ಬಳಸಿ ಸಾಕಷ್ಟು ಶಬ್ದಗಳನ್ನು ಮಾಡಲಿಕ್ಕೆ ಇಲ್ಲಿ ತೋರಿಸಿದ್ದಾರೆ ನೋಡಿ. ಕಂಡಕ್ಟ್ ಆರ್ ಕಾನ್ಡಕ್ಟ್. ದೇ ಆರ್ ಹಿಡನ್ ವರ್ಡ್ಸ್. ಪಿಕ್ ಔಟ್ ದ ಹಿಡನ್ ವರ್ಡ್ಸ್ ಫ್ರಮ್ ದ ಫಾಲೋಯಿಂಗ್ ವರ್ಡ್ಸ್. ಒನ್ ಈಸ್ ಡನ್ ಫಾರ್ ಯು. ಬಿಸ್ನೆಸ್ ಮೆನ್, ಇದರಲ್ಲಿ ಬಸ್, ಸಿನ್, ಮೆನ್, ಇನ್, ಈ ರೀತಿಯಾಗಿ ಸಾಕಷ್ಟು ಶಬ್ದಗಳು ಇದರಲ್ಲಿ ಅಡಗಿರ್ತವ. ಹಿಡನ್ ವರ್ಡ್ಸ್ ಅಂದರೆ ಆ ಶಬ್ದ, ಒಂದು ಶಬ್ದದಲ್ಲಿ ಸಾಕಷ್ಟು ಶಬ್ದಗಳು ಅಡಗಿರುತ್ತವೆ. ಅವುಗಳನ್ನ ನಾವೇನು ಮಾಡಬೇಕು, ಹುಡುಕಿ ಈ ರೀತಿ ಶಬ್ದಗಳನ್ನು ಬರಿಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಇಲ್ಲಿ ನೋಡಿ, ಎಕ್ಸ್ಪ್ರೆಷನ್, ಎಕ್ಸ್ಪ್ರೆಸ್, ಪ್ರೆಸ್, ಆನ್. ಅದೇ ರೀತಿಯಾಗಿ ಆಲ್ವೇಸ್, ಆಲ್ವೇಸ್, ಶೇರ್, ಹೇರ್, are, away, way, embraced, embrace, race, beloved, be
love. Enjoying, enjoy, joy. Brother, broth, rot, other, the, her. Enjoy, joy. Independent, dependent, depend, end, den, pen, dent. ನೋಡಿ ಇಲ್ಲಿ 7 ಶಬ್ದಗಳನ್ನು ಮಾಡಲಾಗಿದೆ. ಇನ್ನು this separate, rate, per, rat, at, eight. Servants, van, ant, ants. Hears, hear, ear, ears. Yourselves, your, our, selves. Forgive, for or give. ಈ ರೀತಿಯಾಗಿ ಶಬ್ದಗಳನ್ನು ನಾವು ಈ ಒಂದು ಶಬ್ದದಲ್ಲಿ ಅಡಗಿರುವಂತಹ ಸಾಕಷ್ಟು ಶಬ್ದಗಳನ್ನು ಈ ರೀತಿಯಾಗಿ ಬರೀಬೇಕು. ಇನ್ನು ನೆಕ್ಸ್ಟ್ C2. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಇಲ್ಲಿ C2ದಲ್ಲಿ 5 ಕ್ವೆಶನ್ಸನ್ನು ಕೊಡಲಾಗಿದೆ. 2-3 ವಾಕ್ಯದಲ್ಲಿ ಈ ಉತ್ತರಗಳನ್ನು ಬರೀರಿ ಅಂತ ಹೇಳ್ತಾರೆ. ಅವುಗಳನ್ನು ಒಂದೊಂದಾಗಿ ನೋಡೋಣ. ನಂತರದಲ್ಲಿ C3ಯಲ್ಲಿ 3 ಪ್ರಶ್ನೆಗಳನ್ನು ಕೊಡಲಾಗಿದೆ. ಡಿಸ್ಕಸ್ ದೀಸ್ ಕ್ವೆಶನ್ಸ್ ವಿತ್ ಯುವರ್ ಪಾರ್ಟ್ನರ್ಸ್. ಈ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಮ ಜೊತೆಗಾರರ ಜೊತೆ ಏನು ಮಾಡಬೇಕು, ಚರ್ಚೆ ಮಾಡಿರಿ ಅಂತ ಹೇಳಲಾಗಿದೆ. ಈ ಒಟ್ಟು 8 ಪ್ರಶ್ನೆಗಳು, ಇದರಲ್ಲಿ 5 C2ದಲ್ಲಿ, C3ಯಲ್ಲಿ 3 ಪ್ರಶ್ನೆಗಳಿಗೆ, ಇವುಗಳಿಗೆ ಉತ್ತರಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಅವುಗಳನ್ನು ಸರಿಯಾಗಿ ಬರೆದುಕೊಳ್ಳಿ. C2. Answer the following questions in 2 or 3 sentences each. First question. Why did Rahul want his share of the property? Answer. Rahul wanted to be independent and happy. He wanted to visit places all over the world with his friends. Question number 2. How did Rahul spend his money on his friends? Answer. Rahul spent lavishly and led a luxurious life with his friends. They visit places all over the world. They spend the money wastefully and extravagantly. Next, third question. What did Mr. Balaji tell his servants to do when Rahul returned home? Answer. Mr. Balaji told his servants to buy the best clothes to Rahul, decorate his finger with a ring, and get good shoes for his feet. Mr. Balaji ordered to prepare a delicious meal to celebrate his son's return. Question number 4. What made Gagan talk angrily to his father? Answer. He came to know from his servants that his father was celebrating Rahul's return home by holding a feast. He was angry because his father had never held a feast for him or for his friends, even though he had served and obeyed his father all these years. Question number 5. How did Mr. Balaji explain the situation to Gagan? Answer. Mr. Balaji explained the situation with patience to Gagan. His brother went away and now he has come back. Realizing his mistake, they missed him. To err is human. To forgive is divine. There is happiness and peace in forgiveness. So, their duty is to forgive and accept him. Gagan understood his father's explanation and accepted his brother and welcomed him. ಇಲ್ಲಿಗೆ C2ದಲ್ಲಿ ಬರುವಂತಹ 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ತಿಳಿದುಕೊಂಡಿದ್ದೇವೆ. ಇನ್ನು ನೆಕ್ಸ್ಟ್ C3 ನೋಡಿ. C3ಯಲ್ಲಿ ಬರುವಂತಹ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲನೆಯದಾಗಿ C3. ಡಿಸ್ಕಸ್ ದೀಸ್ ಕ್ವೆಶನ್ಸ್ ವಿತ್ ಯುವರ್ ಪಾರ್ಟ್ನರ್ಸ್. ಫಸ್ಟ್ ಕ್ವೆಶನ್. Do you think Rahul's father was right in welcoming him
with pleasure. Answer: yes, Rahul's father was right. We should forgive because it is a virtue, valuable. Question number 2. Speak about the importance of forgiveness. Answer: forgiveness is important to lead a happy and peaceful life. There is no hatredness, trouble, fortune, etc. Forgiveness gives mental peace and brings gratitude, friendship, etc. Forgiveness is a good character. If we forgive, we become valuable. Question number 3. In your opinion, how important is money? Answer: money is important to lead a life, but too much expectations is not correct. We should lead money, but money should not lead us. ಇಲ್ಲಿಗೆ C3ಯಲ್ಲಿ ಬರುವಂತಹ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ನೆಕ್ಸ್ಟ್